ಸರ್ಕಾರಿ ಭತ್ಯೆಯನ್ನ ತ್ಯಜಿಸಿದ್ದಾರೆ ನಟ ಪವನ್ ಕಲ್ಯಾಣ್. ಆಂಧ್ರ ಉಪಮುಖ್ಯಮಂತ್ರಿ ನಟ ಪವನ್ ಕಲ್ಯಾಣ್ ಅವರು ಮಾಸಿಕ ವೇತನ ಎಲ್ಲ ಸರ್ಕಾರಿ ಭತ್ಯೆಗಳನ್ನ ತ್ಯಜಿಸಿದ್ದಾರೆ. ಕಚೇರಿಯ ಪೀಠೋಪಕರಣಗಳು ಸೇರಿದಂತೆ ಸ್ವಂತ ಖರ್ಚಿನಲ್ಲೇ ಕಚೇರಿಯನ್ನ ನವೀಕರಿಸುವುದಕ್ಕೆ ಮುಂದಾಗಿದ್ದಾರೆ ಡಿಸಿಎಂ. ಒಂದು ಕಡೆ ಆಂಧ್ರದಲ್ಲಿ ಡಿಸಿಎಂ ಆಗಿ ಗದ್ದುಗೆಯನ್ನ ಏರಿದ್ದಾರೆ. ಇನ್ನ ಎನ್.ಟಿ. ರಾಮರಾವ್ ಅವರ ಹಾದಿಯನ್ನೇ ತುಳಿದಿದ್ದಾರೆ ಪವನ್ ಕಲ್ಯಾಣ್ ಅವರು. ಸರ್ಕಾರಿಯಿಂದ ಬರುವಂತಹ ಎಲ್ಲ ವೇತನ ಆಗಿರ್ಬೋದು, ಸರ್ಕಾರಿ ಭತ್ಯೆ ಆಗಿರ್ಬೋದು, ಇದೆಲ್ಲವನ್ನ ಕೂಡ ತ್ಯಜಿಸಿದ್ದಾರೆ. ರಾಜಕಾರಣಿಯಾಗಿ ಒಂದು ಕಡೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ ಡಿಸಿಎಂ ಆಗಿ. ಈಗ ಒಂದು ಕಡೆ ಪವನ್ ಕಲ್ಯಾಣ್ ಅವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು. ತಮ್ಮ ಸ್ವಂತ ಖರ್ಚಿನಲ್ಲೇ ಎಲ್ಲವನ್ನ ಕೂಡ, ಇಡೀ ತನ್ನ ಕಚೇರಿಯ ಕುರ್ಚಿ ಆಗಿರ್ಬೋದು, ಕೂತ್ಕೊಳ್ಳೋದಕ್ಕೆ ಎಲ್ಲವನ್ನ ಕೂಡ ಬದಲಾಯಿಸಿದ್ದಾರೆ ಆಂಧ್ರ ಉಪಮುಖ್ಯಮಂತ್ರಿ. ಮಾಸಿಕ ವೇತನ, ಸರ್ಕಾರಿ ಭತ್ಯೆಗಳನ್ನ ತ್ಯಜಿಸಿದ್ದಾರೆ. ಯಾವಾಗ ಒಂದು ಕಡೆ ಅಭೂತಪೂರ್ವ ಗೆಲುವನ್ನ ಸಾಧಿಸಿ ಡಿಸಿಎಂ ಸ್ಥಾನವನ್ನ ಅಲಂಕಾರ ಮಾಡಿದ್ದಾರೋ ಪವನ್ ಕಲ್ಯಾಣ್ ಅವರು, ಈಗ ಒಂದು ಉತ್ತಮವಾದಂತಹ ಮಾರ್ಗದಲ್ಲಿ ನಡಿಬೇಕು, ಜನರಿಗೆ ಉತ್ತಮವಾದಂತಹ ಆಡಳಿತವನ್ನ ಕೊಡಬೇಕು ಅನ್ನುವ ಮುಖಾಂತರವಾಗಿ ಹೊಸ ಹಾದಿಯನ್ನ ತುಳಿದಿರುವಂಥದ್ದು. ಸಿನಿಮಾಗಳಲ್ಲಿ ಒಂದು ಸಿನಿಮಾಕ್ಕೆ ಕೋಟಿ ಕೋಟಿ ಸಂಭಾವನೆ ಪಡಿತಾ ಇದ್ದಂಥ ನಟ ರಾಜಕೀಯ ಹಾದಿಯನ್ನ ತುಳಿದ್ರು. ರಾಜಕೀಯ ಹಾದಿಯಲ್ಲಿ ಜನರು ಕೈ ಬಿಡ್ಲಿಲ್ಲ, ಅವರ ಕೈ ಹಿಡಿದ್ರು. ಪವನ್ ಕಲ್ಯಾಣ್ ಅವರು ಬಹಳ ದಿನಗಳಿಂದಲೂ ಕೂಡ ಶಾಸಕರಾಗಿ ಆಯ್ಕೆಯಾದ ನಂತರವಾಗಿ ತುಂಬಾ ದಿನ ಆದ ಮೇಲೆ ಅವರು ವೇತನವನ್ನ ಪಡೆದಿದ್ರು. ಆ ವೇತನವನ್ನ ಪಡೆಯೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ರಂತೆ. ಈಗ ಡಿಸಿಎಂ ಆದ್ರು. ಡಿಸಿಎಂ ಆಗಿ ಒಂದು ಉತ್ತಮವಾದಂತಹ ಮಾರ್ಗದಲ್ಲಿ ನಡಿಬೇಕು. ಬಂದಂತಹ ಹಣ ಆಗಿರ್ಬೋದು, ಅದರಲ್ಲೆಲ್ಲ ಕೂಡ ಆಸ್ಪತ್ರೆಗಳನ್ನ ನಿರ್ಮಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಿಗ್ತಾ ಇರುವಂತಹ ಕೆಲವೊಂದಿಷ್ಟು ಯೋಜನೆಗಳನ್ನ ಕೂಡ ಕೊಟ್ಟಿದ್ದಾರೆ. ವಕೀಲರಿಗೆ ತಕ್ಷಣದ ಹಣಕಾಸಿನ ನೆರವನ್ನ ಕೂಡ ಕೋರಿದ್ದಾರೆ. ಇವೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಪವನ್ ಕಲ್ಯಾಣ್ ಅವರ ಕೆಲವೊಂದಿಷ್ಟು ವಿಚಾರಗಳು. ಉತ್ತಮ ಆಡಳಿತ ನೀಡೋದಕ್ಕೆ ಒಬ್ಬ ರಾಜಕಾರಣಿಗೆ ಸರ್ಕಾರಿ ಭತ್ಯ, ಈಗ ಒಂದು ಸರ್ಕಾರಿಯಲ್ಲಿ ನೌಕರರಾಗಿದ್ದಾರೆ, ಸರ್ಕಾರದಲ್ಲಿ ರಾಜಕೀಯರಾಗಿದ್ದಾರೆ ಅಂದ್ರೆ ಸರ್ಕಾರಿ ರಾಜಕೀಯ ವ್ಯಕ್ತಿಗಳಿಗೆ ಟೆಲಿಫೋನ್ ಆಗಿರ್ಬೋದು, ವೇತನ ಆಗಿರ್ಬೋದು, ಮನೆ ಬಾಡಿಗೆ ಆಗಿರ್ಬೋದು, ನೀರಿನ ವ್ಯವಸ್ಥೆ, ಕಾರು ಎಲ್ಲವೂ ಕೂಡ ಪ್ರತಿಯೊಂದು ಫ್ರೀಯಾಗಿ ಸಿಗುತ್ತೆ ರಾಜಕಾರಣಿಗಳಿಗೆ. ಜನಸಾಮಾನ್ಯರಿಗೆ ಹೊರೆಯನ್ನ ಕೊಟ್ಟು ಸುಖದ ಸುಪ್ಪತ್ತಿಗೆಯಲ್ಲಿ ರಾಜಕಾರಣಿಗಳು ತೇಲ್ತಾ ಇರ್ತಾರೆ. ಅದ್ರ ಜೊತೆಗೆ ಕೋಟಿ ಕೋಟಿ ಅಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಪವನ್ ಕಲ್ಯಾಣ್ ಅವರು ಈಗ ಸರ್ಕಾರಿ ಭತ್ಯೆಗಳನ್ನೆಲ್ಲ ಕೂಡ ತೆಗೆಸಿರುವಂಥದ್ದು.